ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೇರಳದ ಅನಂತ ಪದ್ಮನಾಭ ದೇಗುಲ ಯಾರಿಗೂ ಗೊತ್ತಿಲ್ಲ ಹೇಳಿ? ಲಕ್ಷ ಕೋಟಿಗೂ ಅಧಿಕ ಸಂಪತ್ತನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿದ್ದ ಈ ದೇವಸ್ಥಾನ ವಿಶ್ವಾದ್ಯಂತ ಸುದ್ದಿಯಾಗಿತ್ತು. ಇದೀಗ ಕೇರಳದ ಮತ್ತೊಂದು ದೇಗುಲದಲ್ಲಿ ಅಪಾರ ಸಂಪತ್ತಿರುವ ಬಗ್ಗೆ ಸುದ್ದಿಯಾಗಿದೆ. ಹಾಗಾದರೆ ಯಾವುದು ಆ ದೇಗುಲ, ಏನಿದರ ರಹಸ್ಯ, ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೇರಳದಲ್ಲಿದೆ ಮತ್ತೊಂದು ಶ್ರೀಮಂತ ದೇಗುಲ. ಬಿಲ್ವಾದ್ರಿನಾಥನ ಸನ್ನಿಧಿಯಲ್ಲಿ ಅಪಾರ ಸಂಪತ್ತು, ಬಾಗಿಲು ತೆರೆಯಲು ವಿಫಲ ಯತ್ನ. ಹೌದು, ಅನಂತ ಪದ್ಮನಾಭನ ದೇಗುಲದ ರೀತಿಯಲ್ಲೇ ಮತ್ತೊಂದು ಶ್ರೀಮಂತ ದೇಗುಲ ಕೇರಳದಲ್ಲಿ ಪತ್ತೆಯಾಗಿದೆ. ತ್ರಿಶೂರು ಜಿಲ್ಲೆಯ ತಿರುವಿಲ್ವ ಮಲೆಯಲ್ಲಿರುವ ವಿಲ್ವಾದ್ರಿನಾಥ ದೇಗುಲ ಸುಮಾರು 600 ವರ್ಷಗಳಷ್ಟು ಪುರಾತನವಾಗಿದೆ. ಈ ದೇಗುಲ ದೇಶದ ಪ್ರಮುಖ ರಾಮಕ್ಷೇತ್ರ ಅಂತಾನೆ ಪ್ರಸಿದ್ಧಿ. ಇಲ್ಲೂ ಕೂಡ ಅನಂತ ಪದ್ಮನಾಭ ದೇಗುಲದ ಮಾದರಿಯಲ್ಲೇ ದೇಗುಲದ 10 ಅಡಿ ಆಳದಲ್ಲಿ ನೆಲಮಾಳಿಗೆ ಇದ್ದು ಇಲ್ಲಿ ಅಪಾರ ಸಂಪತ್ತು ಇದೆ ಅಂತ ಹೇಳಲಾಗ್ತಿದೆ. ಇತ್ತೀಚೆಗೆ ದೇಗುಲದ ಆಡಳಿತ ಮಂಡಳಿ ನೆಲಮಾಳಿಗೆ ತೆರೆಯಲು ವಿಫಲ ಯತ್ನ ನಡೆಸಿದೆ. ಹೀಗಾಗಿ ದೇಗುಲಕ್ಕೆ ಬಿಗಿ ಭದ್ರತೆ ಮಾಡಲಾಗಿದೆ. ತಾಳೆ ಗರಿಯಲ್ಲಿದೆಯಂತೆ ರಹಸ್ಯ. ಏನಿದೆ ನೆಲಮಾಳಿಗೆಯಲ್ಲಿ? ನೆಲಮಾಳಿಗೆಯಲ್ಲಿ ಏನಿದೆ ಎಂಬುದರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಆದರೆ ದೇಗುಲದಲ್ಲಿರುವ ತಾಳೆ ಗರಿಗಳಲ್ಲಿ ಇದರ ಬಗ್ಗೆ ಸಂಪೂರ್ಣ ವಿವರಣೆ ಇರಬಹುದು ಎನ್ನಲಾಗ್ತಿದೆ. ತಾಳೆ ಗರಿಗಳನ್ನ ಇದುವರೆಗೂ ಯಾರೂ ಓದುವ ಗೋಜಿಗೆ ಹೋಗಿಲ್ಲ. ಹೀಗಾಗಿ ರಹಸ್ಯ ಬಯಲಾಗಿಲ್ಲ. ಇನ್ನು ನೆಲಮಾಳಿಗೆಯಲ್ಲಿ ರಾಮದೇವರ ಚಿನ್ನದ ಬಿಲ್ಲು ಸೇರಿದಂತೆ ಬೆಲೆ ಕಟ್ಟಲಾಗದ ಅಪಾರ ಪ್ರಮಾಣದ ಆಭರಣಗಳಿವೆ ಎಂಬ ಮಾತಿದೆ. ಸಂಪತ್ತು ನೆಲಮಾಳಿಗೆ ಸೇರಿದ್ದು ಹೇಗೆ? 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ದಂಡೆತ್ತಿ ಬಂದಾಗ ಕೇರಳದ ಹಲವು ರಾಜರು ತಮ್ಮಲ್ಲಿದ್ದ ಅಮೂಲ್ಯ ಸಂಪತ್ತನ್ನ ದೇಗುಲಗಳಲ್ಲಿ ಅಡಗಿಸಿಟ್ಟಿದ್ರು. ಅದೇ ರೀತಿ ಕೊಚ್ಚಿ ರಾಜ ಕೂಡ ಬೆಟ್ಟದ ಮೇಲಿರುವ ವಿಲ್ವಾದ್ರಿನಾಥ ದೇಗುಲದ ನೆಲಮಾಳಿಗೆಯಲ್ಲಿ ಸಂಪತ್ತನ್ನ ಅಡಗಿಸಿಟ್ಟಿದ್ದಾನೆ ಎನ್ನಲಾಗಿದೆ. ಕೊಚ್ಚಿ ದೊರೆ ತಿರುವಾಂಕೂರು ರಾಜನನ್ನ ಮೀರಿಸಿದ ಶ್ರೀಮಂತನಾಗಿದ್ದ. ಹೀಗಾಗಿ ಪದ್ಮನಾಭ ದೇಗುಲಕ್ಕಿಂತ ಅಧಿಕವಾದ ಸಂಪತ್ತನ್ನ ಇಲ್ಲಿ ಅಡಗಿಸಿಟ್ಟಿರಬಹುದೆಂಬ ನಂಬಿಕೆ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಈಗ ತಲಹರಟೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ. ಈಗೊಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಪ್ರೀತಿಸಿದವರು ಜಗಕ್ಕೆ ಹೆದರಲ್ಲ ಅಂತಾರೆ. ಆಸ್ತಿ ಅಂತಸ್ತು ಎಲ್ಲವನ್ನೂ ಬಿಟ್ಟು ಒಟ್ಟಾಗಿ ಬಾಳಲು ನಿರ್ಧರಿಸುತ್ತಾರೆ. ಹೀಗೆ ಪ್ರೀತಿಯ ಬಲೆಯಲ್ಲಿ ಬಿದ್ದ ಇಬ್ಬರು ಪ್ರೇಮಿಗಳು ಹೆತ್ತವರನ್ನೂ ಬಿಟ್ಟು ಹೊರಬಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅಂಥ ಒಂದು ಲವ್ ಸ್ಟೋರಿಯ ಕಥೆ ಇಲ್ಲಿದೆ. ಪ್ರೀತಿ ಅನ್ನೋದೇ ಹಾಗೆ. ಪ್ರೀತಿಯಲ್ಲಿ ಬಿದ್ದವರು ಏನ್ ಬೇಕಾದ್ರೂ ಮಾಡಬಹುದು, ಯಾರನ್ನ ಬೇಕಾದ್ರೂ ಎದುರು ಹಾಕೊಳ್ಬಹುದು ಅನ್ನಿಸೋದ್ರಲ್ಲಿ ಅನುಮಾನವಿಲ್ಲ. ಯಾಕಂದ್ರೆ ಪ್ರೀತಿಗೆ ಇರೋ ಬಲವೇ ಅಂಥದ್ದು. ಈ ಪ್ರೀತಿಗೆ ಇರೋ ಶಕ್ತಿ ನಿನ್ನೆ ರಾತ್ರಿ ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಮನೆಯೊಂದರಲ್ಲಿ ಖಚಿತವಾಯಿತು. ಆ ಥರದ್ದಲ್ಲ ಅಂತಲ್ಲ, ಅಪ್ಪ ಅಮ್ಮನ ಕೇಳಿದ್ದೀವಿ, ಬಟ್ ಅವ್ರು ಒಪ್ಪಿಲ್ಲ. ನಾವೇನೂ ಮಾಡೋಕ್ಕಾಗಲ್ಲ ಅಷ್ಟೇ. ಬಟ್ ಇವ್ರು ಬೇಕೇ ಬೇಕಲ್ವ ನನಗೆ. ಅವ್ರು ಒಪ್ತಾ ಇಲ್ಲ ಅವರು ಕೂಡ ಮದುವೆ ಮಾಡಲೇಬೇಕು ಅಂತ ಇದ್ರು. ಬಟ್ ಇವಾಗ ಅವ್ರ ಇಷ್ಟಕ್ಕೆ ಮದುವೆ ಮಾಡ್ಕೊಳ್ಳೋದು ಬದಲು ನನ್ನ ಇಷ್ಟಕ್ಕೆ ನಾನು ಮಾಡ್ಕೊತಾ ಇದ್ದೀನಿ. ಹೇಗಿದ್ರು ನಾವು ತಾನೇ ಬಾಳೋರು. ನಾವು ಇಷ್ಟಪಟ್ಟವ್ರ ಜೊತೆ ಬಾಳಬೇಕು ಅಂತ ಇಷ್ಟಪಡ್ತಾ ಇದ್ದೀವಿ. ಈ ಯುವತಿಯೇ ಪ್ರೀತಿಗೆ ಎಷ್ಟು ಪವರ್ ಇದೆ ಅಂತ ತೋರಿಸಿಕೊಟ್ಟವಳು. ಇವಳ ಹೆಸರು ಮಹಾಲಕ್ಷ್ಮಿ. ಈಕೆಗೆ ಮತ್ತು ಪ್ರಕಾಶ್ ಲವ್ ಸ್ಟೋರಿಗೆ 2 ವರ್ಷಗಳ ಇತಿಹಾಸವಿದೆ. ಡ್ಯಾನ್ಸರ್ ವೃತ್ತಿ ಮಾಡುತ್ತಿರುವ ಪ್ರಕಾಶ್ ತನ್ನ ಡ್ಯಾನ್ಸ್ ಕ್ಲಾಸ್ನಲ್ಲಿ ಪರಿಚಯವಾದ ಮಹಾಲಕ್ಷ್ಮಿ ಜೊತೆಗೆ ಪ್ರೀತಿಗೆ ಬಿದ್ದಿದ್ದಾನೆ. 2 ವರ್ಷ ಸುತ್ತಾಡಿದ ಈ ಜೋಡಿ ಮದುವೆ ಆಗೋದಕ್ಕೆ ಮನೆಯವರ ಒಪ್ಪಿಗೆ ಕೇಳಿದಾಗ ಯುವತಿಯ ಮನೆಯಲ್ಲಿ ಜಾತಿ ಅಡ್ಡ ಬಂದು ಬಿಲ್ಕುಲ್ ಒಪ್ಪಲಿಲ್ಲ. ಮನೆಯವರ ಕೈಕಾಲು ಹಿಡಿದು ಬೇಡ್ಕೊಂಡ್ರು ಸಹ ಹಠ ಬಿಡದ ಮಹಾಲಕ್ಷ್ಮಿ ಕುಟುಂಬದವರು ಯುವತಿಗೆ ಬೇರೊಂದು ಮದುವೆ ನಿಶ್ಚಯ ಮಾಡಲು ಸಜ್ಜಾಗಿದ್ರು. ಇದನ್ನ ಪ್ರಶ್ನಿಸಲು ಹುಡುಗ ರಾತ್ರಿ ಮನೆ ಬಳಿ ಹೋದ್ರೆ ಅಲ್ಲಿ ನಡೆದದ್ದು ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ. ಯಾಕೆಂದರೆ ನೀನು ಸಾಕಿ ನಮ್ಗೆ ಒಳ್ಳೆ ಕೀರ್ತಿ ಈ ಬೀದಿಲಿ ಒಳ್ಳೆ ಕೊಟ್ಟಿದ್ಯಾ.
ಧನ್ಯವಾದಗಳು. ಇನ್ನೇನೋ ಅಷ್ಟೇ. ಈಗಲೂ ನೀವು ಒಪ್ಪಿ ಮಾಡಿಕೊಡಿ ಅಂಕಲ್ ಹೋಗಿ ಮಾಡ್ಕೊಂಡು. ಸ್ವಾಮಿ ಬದುಕೋಗಿ ಆಯಿತು. ಇನ್ನೇನು ಅಲ್ಲಿ ಉಳಿದ ಸರ್ ನನಗೆ ಮನಸ್ಸಲ್ಲಿ ತುಂಬ ನೋವಾಗ್ತದೆ ಅವ್ರ ತಂದೆ ತಾಯಿ ಬಿಟ್ಟು ಕರ್ಕೊಂಡು. ಬಟ್ ಬೇರೆ ಪರಿಸ್ಥಿತಿ ಇಲ್ವಲ್ಲ, ನಾವಿಬ್ಬರು ಒಂದಾಗ ಬೇರೆ ಪರಿಸ್ಥಿತಿ ಇಲ್ಲ. 15 ದಿನ ಆಯಿತು ಮನೆಯಿಂದ ಹೊರಗಡೆ ಬಿಟ್ಟು ಆ ಹುಡುಗಿನ. ನನ್ನ ಕೈಲಿ ಮಾತಾಡೋಕೆ ಕೂಡ ಆಗಿಲ್ಲ, ನಾನು ಮಾತಾಡೋಕೆ ಕೂಡ ಟ್ರೈ ಮಾಡಿಲ್ಲ ಆ ಹುಡುಗಿನ. ಯಾಕಂದರೆ ಏನಂದ್ರೆ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ಈಗಲೂ ಅವ್ರು ಒಪ್ಪಿ ಮದುವೆ ಮಾಡಿಕೊಟ್ರೆ ನಾನು ಮಾಡ್ಕೊತೀನಿ. ಈಗ ನಿಶ್ಚಿತಾರ್ಥ ಮಾಡಲಿ, ಈಗಲೇ ಮಾಡ್ಕೊತೀನಿ. ಅವ್ರು ಎಷ್ಟು ವರ್ಷ 10 ವರ್ಷ ಕಾಯಿ ಅಂದ್ರೆ ನಾನು ಕಾಯ್ತೀನಿ. ಮನೆಗೆ ಎಂಟ್ರಿ ಕೊಟ್ಟ ಪ್ರಕಾಶ್ ನೇರವಾಗಿ ನನ್ನ ಜೊತೆ ಬಂದ್ಬಿಡು ಅಂದಿದ್ದಾನೆ ಅಷ್ಟೇ. ತಕ್ಷಣ ಮನೆಯವರನ್ನು ಲೆಕ್ಕಿಸದ ಮಹಾಲಕ್ಷ್ಮಿ ಹೆತ್ತವರನ್ನ ತೊರೆದು ಹುಡುಗನ ಕೈ ಹಿಡಿದು ಉಟ್ಟ ಬಟ್ಟೆಯಿಂದಲೇ ಮನೆಯಿಂದ ಹೊರಟೇ ಬಿಟ್ಲು. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ, ಒಲವೇ ವಿಸ್ಮಯ, ಒಲವೇ ವಿಸ್ಮಯ, ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ಮನೆಯಿಂದ ಹೊರಟ ಮಹಾಲಕ್ಷ್ಮಿ ದಾರಿಯಲ್ಲಿ ಕಂಡ ಸಾಯಿಬಾಬಾ ದೇವಸ್ಥಾನದಲ್ಲಿಯೇ ಸಪ್ತಪದಿ ತುಳಿದಳು. ಬಾಬಾ ಸಾಕ್ಷಿಯಾಗಿ ದಂಪತಿಗಳಾದ ಇಬ್ಬರು ಹೊಸ ಬಾಳಿಗೆ ನಾಂದಿ ಹಾಡಿದರು. ಹೆತ್ತವರನ್ನ ತನ್ನವರನ್ನ ತೊರೆದು ಪ್ರಿಯಕರನ ಕೈ ಹಿಡಿದಿರುವ ಮಹಾಲಕ್ಷ್ಮಿಗೆ ಹೆತ್ತವರ ಆಶೀರ್ವಾದದ ಕೊರಗು ಮಾತ್ರ ನಿಂತಿಲ್ಲ. ಆದ್ರೆ ಯಾವುದೇ ಮುನ್ಸೂಚನೆ ಇಲ್ಲದೆ ನಡೆದ ಈ ಮದುವೆ ಮಾತ್ರ ಹೆತ್ತವರಿಗೆ ನೋವನ್ನ ಉಳಿಸಿದ್ರೆ ಈ ಜೋಡಿಗೆ ಮರೆಯದ ನೆನಪನ್ನ ಉಳಿಸಿದ್ದಂತೂ ಸತ್ಯ. ಇಬ್ಬರ ಪ್ರೀತಿಗೆ ಮಹಿಳಾ ಸಂಘಟನೆಗಳು ಬೆಂಬಲ ನೀಡಿದ್ದು ಪ್ರೇಮಿಗಳ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ನಾವು ಹಾರೈಸೋಣ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಪೊದೆಯಲ್ಲೋ ಕಸದ ರಾಶಿಯಲ್ಲೋ ಎಲ್ಲೆಂದರಲ್ಲಿ ನವಜಾತ ಶಿಶುಗಳು ಸಿಗೋದು ಸಾಮಾನ್ಯವಾಗಿಬಿಟ್ಟಿದೆ. ಹೀಗೆ ಮಕ್ಕಳನ್ನು ಬಿಸಾಡೋದನ್ನು ತಪ್ಪಿಸುವ ಸಲುವಾಗಿ ಕೊಪ್ಪಳದ ಜಿಲ್ಲಾಡಳಿತ ರೂಪಿಸಿದ್ದ ಹೊಸ ಯೋಜನೆ ಯಶಸ್ವಿಯಾಗಿದೆ. ಮಗುವನ್ನು ಬಿಸಾಡುವ ಬದಲು ತೊಟ್ಟಿಲಿಗೆ ಹಾಕಿ ಅಂತ ಹೇಳಿ ತೊಟ್ಟಿಲು ಇಟ್ಟಿತ್ತು. ಇವತ್ತು ಮೊದಲ ಬಾರಿಗೆ ಹೆಣ್ಣು ಮಗುವೊಂದು ಆ ತೊಟ್ಟಿಲು ಸೇರಿದೆ. ಹಾಲು ಕುಡಿತಾ ಇರುವ ಹಾಲುಗಲ್ಲದ ಕೂಸು, ಹೆತ್ತವರಿಂದಲೇ ನಿರ್ಲಕ್ಷ್ಯಕ್ಕೊಳಗಾದ ಹಸುಳೆ, ಅಪ್ಪ ಅಮ್ಮನಿದ್ದರೂ ಅನಾಥವಾದ ಕಂದಮ್ಮ. ಹೌದು, ಕೊಪ್ಪಳದ ಹುಲಗಿಯಲ್ಲಿ ಜಿಲ್ಲಾಡಳಿತ ಇಟ್ಟಿರುವ ತೊಟ್ಟಿಲು ಸೇರಿದ ಈ ಹೆಣ್ಣು ಶಿಶು ಹೆತ್ತವರಿಗೆ ಬೇಡವಾಗಿದೆ. ನಿನ್ನೆ ರಾತ್ರಿ ಯಾರೋ ಪಾಲಕರು 3 ರಿಂದ 4 ತಿಂಗಳ ಹೆಣ್ಣು ಮಗುವನ್ನ ಈ ತೊಟ್ಟಿಲಲ್ಲಿ ಹಾಕಿ ಹೋಗಿದ್ದಾರೆ. ಇನ್ನೇನಾದ್ರೆ ನಮ್ಮ ಜಿಲ್ಲೆ ಒಳಗೆ ಈಗ ಇದು 5ನೇ ಮಗು, 6ನೇ ಮಗು ನಮ್ಗೆ ಸಿಗ್ತಾ ಇರೋದು ಶಿಶುಗಳು. ಈಗ ಈ ಹಿಂದೆ ಹುಲಿಗೆ ದೇವಸ್ಥಾನದಲ್ಲಿ ಮುಳ್ಳಲ್ಲಿ ಕಂಟೆಯಲ್ಲಿ ಒಗೆದು ಹೋಗ್ತಾ ಇರೋದ್ರಿಂದ ಮಗು ಮರಣ ಹೊಂದೋ ಸಾಧ್ಯತೆಗಳು ಜಾಸ್ತಿ ಇದ್ದವು. ಅದಕ್ಕೆ ಇತ್ತೀಚೆಗೆ ನಮ್ಮ ಜಿಲ್ಲಾಧಿಕಾರಿ ಮಾರ್ಗದರ್ಶನದಲ್ಲಿ ನಾವು ಅಲ್ಲೊಂದು ತೊಟ್ಟಿಲನ್ನು ಕಟ್ಟಿದ್ದೀವಿ. ಇಲ್ಲಿನ ಹುಲಿಗೆಮ್ಮ ಸನ್ನಿಧಿಯಲ್ಲಿ ಶಿಶುವನ್ನ ಬಿಟ್ಟು ಹೋದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ ಅನ್ನುವ ನಂಬಿಕೆ ಇಲ್ಲಿನ ಜನರದ್ದು. ಹಾಗಾಗಿ ಬೇಡವಾದ ಮಗುವನ್ನ ಇಲ್ಲಿ ಬಿಟ್ಟು ಹೋಗ್ತಾರೆ. ಇದನ್ನ ತಪ್ಪಿಸೋಕೆ ಯುನಿಸೆಫ್ನ ಸಹಕಾರದೊಂದಿಗೆ ಜಿಲ್ಲಾಧಿಕಾರಿ ತುಳಸಿ ಮದಿನೇನಿ ತೊಟ್ಟಿಲು ಕಾರ್ಯಕ್ರಮ ಜಾರಿಗೆ ತಂದರು. ಸದ್ಯ ಮಗು ಮಕ್ಕಳ ರಕ್ಷಣಾ ಸಮಿತಿ ಆಶ್ರಯದಲ್ಲಿದೆ. ಸೊ ನನಗೆ ಇವತ್ತು ಬೆಳಗ್ಗೆ ಕಾಲ್ ಬಂತು CWC ಮುಖಾಂತರ. ಸೊ ಹುಲ್ಗಿಯಲ್ಲಿ ಒಂದು ಮಗು ಇದೆ ಅಂತ ಹೇಳಿ. ಸೊ ನಾನು ತಕ್ಷಣ ಅಲ್ಲಿ ಹೋಗಿ ಆ ಮಗುನ ನೋಡಿದ್ವಿ. ಮಗು ಆರೋಗ್ಯವಾಗಿತ್ತು. ಈ ಮಗುವನ್ನ ದತ್ತು ಪಡೆದು ಪೋಷಣೆ ಮಾಡಲು ವಾತ್ಸಲ್ಯ ಚಾರಿಟೇಬಲ್ ಟ್ರಸ್ಟ್ ನಿರ್ಧರಿಸಿದೆ. ನವಜಾತ ಶಿಶು ರಕ್ಷಣೆಗೆ ಶ್ರಮಿಸಿದ ಜಿಲ್ಲಾಡಳಿತದ ಶ್ರಮ ಫಲಿಸಿದೆ. ಆದರೆ ನಮ್ಮ ಸಮಾಜದಲ್ಲಿ ಮೌಢ್ಯತೆಯನ್ನ ಇನ್ನೂ ನಿರ್ಮೂಲನೆ ಮಾಡಲು ಆಗಿಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಇನ್ಮುಂದೆ ಅದೆಷ್ಟು ಹೆಣ್ಣು ಮಕ್ಕಳು ಈ ತೊಟ್ಟಿಲು ಸೇರುತ್ತವೋ ಆ ದೇವ್ರೇ ಬಲ್ಲ. ದೊಡ್ಡೇಶ್ ಶೆಲಿಗಾರ್, ಸುವರ್ಣ ಸುದ್ದಿವಾಹಿನಿ, ಕೊಪ್ಪಳ. ಕನ್ನಡ ಚಿತ್ರರಂಗದ ರೆಬಲ್ ಸ್ಟಾರ್ ಅಂಬರೀಷ್ಗೆ ಇವತ್ತು 60ನೇ ಹುಟ್ಟುಹಬ್ಬದ ಸಂಭ್ರಮ. ಈ ಸುಸಂದರ್ಭದಲ್ಲಿ JP ನಗರದ ಮೈದಾನದಲ್ಲಿ ಅಂಬರೀಷ್ ಅವರ ಛಾಯಾಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ.
ಅಪರೂಪಕ್ಕೆ ಅಪರೂಪ ಎನ್ನಲಾದ ಅಂಬರೀಷ್ ಜೀವನದ ಫೋಟೋಗಳು ಪ್ರದರ್ಶನದಲ್ಲಿ ಗಮನ ಸೆಳೀತಾ ಇವೆ. ಇವತ್ತು ರೆಬಲ್ ಸ್ಟಾರ್ ಅಂಬರೀಷ್ ಡೇ. ಹೌದು, ಕನ್ನಡ ಚಿತ್ರರಂಗ ಕಂಡ ಅಭಿಜಾತ ಕಲಾವಿದ ಅಂಬರೀಷ್ ಅವರ 60ನೇ ಹುಟ್ಟುಹಬ್ಬ ಇಂದು. ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಅಂಬರೀಷ್ ಕಟೌಟ್ಗಳು ರಾರಾಜಿಸುತ್ತಿವೆ. ಈ ಮಂಡ್ಯದ ಗಂಡು ನೂರ್ಕಾಲ ಬಾಳಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ. ಸ್ನೇಹಜೀವಿ ಎಂದೇ ಹೆಸರಾದ ಈ ಕನ್ನಡದ ಅಂಬಿಗನ ಹುಟ್ಟುಹಬ್ಬಕ್ಕೆ ವಿಶೇಷ ಛಾಯಾಚಿತ್ರ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ. ಬೆಂಗಳೂರಿನ ಜೆಪಿ ನಗರ ಮೈದಾನದಲ್ಲಿ ಅಂಬಿ ಬಿಂಬ ಹೆಸರಿನ ಅಂಬರೀಷ್ ಚಿತ್ರರಂಗದ ಜೀವನಾಧಾರಿತ ಫೋಟೋ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ. ಸಿಎಂ ಸದಾನಂದ ಗೌಡ ಈ ಪ್ರದರ್ಶನವನ್ನ ಉದ್ಘಾಟಿಸಿದರು. ಕಲರ್ ಸ್ಪೀಕ್ಸ್ ಆಲ್ ಲ್ಯಾಂಗ್ವೇಜಸ್ ಅಂತಿದೆ. ಎಲ್ಲ ಭಾಷೆಗಳಲ್ಲಿ ಎಲ್ಲ ವಿಚಾರಗಳನ್ನು ಎಲ್ಲವನ್ನ ತಿಳಿಸಬಲ್ಲಂಥ ಒಂದು ಅದ್ಭುತವಾದಂಥ ಒಂದು ಫೋಟೋಗಳ ಸಂಗ್ರಹ ಇಲ್ಲಿ ಮಾಡಿರುವಂಥದ್ದು. ಮತ್ತು ಇಂಥ ಫೋಟೋಗಳ ಸಂಗ್ರಹ ಪ್ರದರ್ಶನದಿಂದ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಒಬ್ಬ ವ್ಯಕ್ತಿಯ ಪೂರ್ತಿ ಚರಿತ್ರೆಗಳನ್ನು ಕೇವಲ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ಬಾಲ್ಯದಿಂದ ಹಿಡಿದು ಅವನ ಎಲ್ಲ ಜೀವನ ಚರಿತ್ರೆಯನ್ನು ಕೆಲವು ಸಮಯಗಳಲ್ಲಿ ಜನಗಳಿಗೆ ತಿಳ್ಕೊಳ್ಳಿಕ್ಕೆ ಮತ್ತು ವಾಸ್ತವಿಕ ಸಂಗತಿಗಳನ್ನು ತೋರಿಸಿದಾಗ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಮತ್ತು ಚಿತ್ರಲೋಕ.com ಸಹಯೋಗದಲ್ಲಿ ಏರ್ಪಡಿಸಲಾಗಿರುವ ಈ ಪ್ರದರ್ಶನದಲ್ಲಿ ಅಂಬರೀಷ್ ಅವರ ಅಪರೂಪಕ್ಕೆ ಅಪರೂಪ ಎನ್ನುವಂತಹ ಫೋಟೋಗಳಿವೆ. ಒಡ ಹುಟ್ಟಿದವರು, ಗುರು ಜಗದ್ಗುರು, ಸ್ನೇಹ ಸಂಕಲ್ಪ, ಹೀಗೆ ಚಲನಚಿತ್ರ ಪಾತ್ರಗಳ ಫೋಟೋಗಳು, ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ರಜನಿಕಾಂತ್, ಗುರುಗಳಾದ ಪುಟ್ಟಣ್ಣ ಕಣಗಾಲ್ ಜೊತೆಗಿನ ಛಾಯಾಚಿತ್ರಗಳು ಮತ್ತು ಕುಟುಂಬದ ಜೊತೆಗಿನ ಅಪರೂಪದ ಫೋಟೋಗಳು, ಇನ್ನೂ ಮುಂತಾದ ಅಪರೂಪದ ಫೋಟೋಗಳು ಇಲ್ಲಿ ಕಾಣಸಿಗುತ್ತವೆ. ತುಂಬ ಖುಷಿ ಅನ್ನಿಸ್ತು. ಯಾಕಂದ್ರೆ ಅವ್ರು ಚಿಕ್ಕ ಹುಡುಗರಾಗಿದ್ದಾಗಿಂದ ಹಿಡಿದು ಇದುವರೆಗೂ ಏನೇನು ರೋಮಾಂಚಕಾರಿ ಕ್ಷಣಗಳು, ಶೂಟಿಂಗು, ಮುಹೂರ್ತಗಳಿರ್ಬೋದು, ಬೇರೆ ಬೇರೆ ಆರ್ಟಿಸ್ಟ್ಗಳ ಜೊತೆ ಅವರಿರುವಂಥದ್ದು, ಅವ್ರ ಪೊಲಿಟಿಕಲ್ ಜೀವನ, ಅವ್ರ ಪ್ರತಿಯೊಂದು ಕೂಡ ಅದ್ಭುತವಾಗಿದೆ. ಒಂದು ಸತಿ ಅವ್ರು ಇಡೀ ಲೈಫ್ನ ನೋಡಿ ಬಂದಂಗೆ ಅನ್ಸುತ್ತೆ. ನಟಿ ಜಯಂತಿ, ತಾರಾ, ರಿಯಲ್ ಸ್ಟಾರ್ ಉಪೇಂದ್ರ, ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಅಂಬಿಯ ಅಪರೂಪದ ಫೋಟೋಗಳನ್ನು ವೀಕ್ಷಿಸಿದ ಗಣ್ಯರು ಸಂತಸ ವ್ಯಕ್ತಪಡಿಸಿದರು. ಅಂಬಿ ಬಿಂಬ ಪ್ರದರ್ಶನದಲ್ಲಿ ಒಟ್ಟು 700 ಫೋಟೋಗಳಿವೆ. 3 ದಿನಗಳ ಕಾಲ ಈ ಪ್ರದರ್ಶನ ನಡೆಯಲಿದ್ದು ಅಂಬಿ ಅಭಿಮಾನಿಗಳಿಗೆ ವಿಶೇಷ ಅನುಭವ ನೀಡೋದರಲ್ಲಿ ಅನುಮಾನವಿಲ್ಲ. ಹಾಗಿದ್ರೆ ಇನ್ಯಾಕ್ ತಡ, ನೀವು ಕೂಡ ಒಮ್ಮೆ ಭೇಟಿ ಕೊಡಿ. ಅಶೋಕ್ ದಾವಣಗೆರೆ ಮತ್ತು ರೇವಂತ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.